ಓಂ ಹರಿ ತತ್ಸತ್. ಹರ ಹರ ಗಂಗೆ. ಹಿಂದೂ ಧರ್ಮದಲ್ಲಿ ಗಂಗಾ ನದಿಗೆ ಬಹಳ ಪವಿತ್ರವಾದ ಸ್ಥಾನವಿದೆ. ಗಂಗಾ ನದಿಯಲ್ಲಿ ಮುಳುಗೆದ್ದರೆ ಪಾಪಕರ್ಮಗಳು ದೂರವಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಈ 5 ಪವಿತ್ರ ಸ್ಥಳಗಳಲ್ಲಿ ಗಂಗೆಯನ್ನು ನಮಿಸಿ ವಿಶೇಷ ಆರತಿಯನ್ನು ನಡೆಸಲಾಗುತ್ತದೆ. ಋಷಿಕೇಶವು ಒಂದು ಹಿಂದೂ ಧಾರ್ಮಿಕ ಯಾತ್ರಾ ಸ್ಥಳವಾಗಿದ್ದು, ಗಂಗಾ ನದಿಯ ಮೂಲವು ಉತ್ತರಾಖಂಡದಿಂದ ಬಂದಿದೆ. ಹಾಗಾಗಿ ಈ ಪವಿತ್ರವಾದ ಸ್ಥಳದಲ್ಲಿ ಗಂಗಾ ಆರತಿ ನೋಡುವುದು ಮನಸ್ಸಿಗೆ ಸಂತೋಷವನ್ನುಂಟು ಮಾಡುತ್ತದೆ. ಇನ್ನು ಋಷಿಕೇಶದಲ್ಲಿ ನಡೆಯುವ ಗಂಗಾ ಆರತಿಯು ಇಡೀ ಭಾರತದಲ್ಲಿಯೇ ಪ್ರಸಿದ್ಧವಾಗಿದೆ. ಈ ಅದ್ಭುತವನ್ನು ಕಣ್ತುಂಬಿಕೊಳ್ಳಲು ಭಾರತದ ಮೂಲೆ ಮೂಲೆಗಳಿಂದಲೂ ಅಲ್ಲದೆ ವಿದೇಶಿಯರು ಕೂಡ ಋಷಿಕೇಶಕ್ಕೆ ಬರುತ್ತಾರೆ. ಹರಿದ್ವಾರವು ಕೂಡ ಸನಾತನ ಧರ್ಮದ ಪವಿತ್ರವಾದ ಸ್ಥಳವಾಗಿದೆ. ಬಹುತೇಕರು ಜೀವನದಲ್ಲಿ ಒಮ್ಮೆಯಾದರೂ ಹರಿದ್ವಾರದ ಪ್ರವಾಸ ಕೈಗೊಳ್ಳಬೇಕು ಎಂದು ಬಯಸುತ್ತಾರೆ. ಹರಿದ್ವಾರದಲ್ಲಿ ಹರಿಯುವ ಗಂಗಾ ನದಿಯನ್ನು ಜನರು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಇಲ್ಲಿನ ಹರ್ ಕಿ ಪೌರಿಯಲ್ಲಿ ಗಂಗಾ ಆರತಿಯನ್ನು ಮಾಡಲಾಗುತ್ತದೆ. ಈ ದೃಶ್ಯವನ್ನು ಕಾಣಲು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ. ವಾರಣಾಸಿ. ಮಹಾಶಿವನು ವಿರಾಜಮಾನನಾಗಿ ನೆಲೆಸಿರುವ ವಾರಣಾಸಿ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ. ವಾರಣಾಸಿಯ ಗಂಗಾ ಆರತಿಯನ್ನು ಕಣ್ತುಂಬಿಕೊಳ್ಳಲು ಬಹುಶಃ 2 ಕಣ್ಣುಗಳು ಸಾಲವು. ಮುಖ್ಯವಾಗಿ ಇದು ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ. ಪ್ರಪಂಚದಲ್ಲಿರುವ ಹಲವಾರು ಭಕ್ತರು ಶಾಂತಿ ಮತ್ತು ಮೋಕ್ಷ ಸಂಪಾದನೆಗೆ ವಾರಣಾಸಿಯಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಯಾದ ಮಹಾಶಿವನನ್ನು ದರ್ಶಿಸುತ್ತಾರೆ. ಗಂಗಾ ಆರತಿಯು ಇಲ್ಲಿನ ಪ್ರಮುಖವಾದ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು, ಪ್ರತಿದಿನ ಸೂರ್ಯಾಸ್ತದ ಸಮಯದಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಆರತಿಯು ನಡೆಯುತ್ತದೆ. ಪ್ರಯಾಗರಾಜ್. ಅಲಹಾಬಾದನ್ನು ಹಿಂದೆ ಪ್ರಯಾಗರಾಜ್ ಎಂದು ಕರೆಯಲಾಗುತ್ತಿತ್ತು. ಇದು ಒಂದು ಪವಿತ್ರವಾದ ಸ್ಥಳವಾಗಿದ್ದು, ಗಂಗಾ ನದಿಯ 3 ನದಿಗಳ ಸಂಗಮವಾಗುವ ಸ್ಥಳ. ಇಲ್ಲಿನ ಸಂಗಮದಲ್ಲಿ ಸ್ನಾನ ಮಾಡಲು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಗಂಗಾ ಆರತಿಗೆ ಸಾಕ್ಷಿಯಾಗಲು ನೀವು ಪ್ರಯಾಗರಾಜಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಅಲ್ಲದೆ ಇಲ್ಲಿ ನಡೆಯುವ ಗಂಗಾ ಆರತಿಗೆ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಇಲ್ಲಿ ನಡೆಯುವ ಗಂಗಾ ಆರತಿಯ ಸಮಯದಲ್ಲಿ ವಿಶೇಷವಾದ ದೀಪಾಲಂಕಾರವು ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಕೋಲ್ಕತ್ತಾ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಕೂಡ ಗಂಗಾ ಆರತಿ ನೋಡಲು ಸೂಕ್ತ ಸ್ಥಳವಾಗಿದೆ. ಅಲ್ಲದೆ ಇಲ್ಲಿನ ರಾಮಕೃಷ್ಣಾಪುರ ಘಾಟ್ನಲ್ಲಿ ನಡೆಯುವ ಗಂಗಾ ಆರತಿಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಂಜೆಯ ಸಮಯದಲ್ಲಿ ನಡೆಯುವ ಗಂಗಾ ಆರತಿಗೆ ಸಾಕ್ಷಿಯಾಗಲು ಅನೇಕ ಮಂದಿ ಭಕ್ತರು ಕಾತುರದಿಂದ ಕಾಯುತ್ತಾರೆ. ಒಟ್ಟಾರೆ ನೆಮ್ಮದಿ ಮತ್ತು ಮನಸ್ಸಿಗೆ ಶಾಂತಿ ದೊರೆಯಲು ಈ 5 ತಾಣಗಳಿಗೆ ಹೋದಾಗ ಗಂಗಾ ಆರತಿ ನೋಡಿ ಪಾವನರಾಗಿ. ಹರಿದ್ವಾರಕ್ಕಿಂತಲೂ ವಿಭಿನ್ನ ವಾರಣಾಸಿಯ ಗಂಗಾ ಆರತಿ. ಕಾಶಿಯಲ್ಲಿ ಸೂರ್ಯಾಸ್ತದ ಬಳಿಕ ನಡೆಯುವ ಗಂಗಾ ಆರತಿಯನ್ನು ನೋಡಬೇಕು ಎಂಬುದು ಅನೇಕ ಹಿಂದೂಗಳ ಕನಸಾಗಿರುತ್ತದೆ. ಗಂಗಾ ನದಿ ತೀರದಲ್ಲಿ ಸೂರ್ಯಾಸ್ತವಾಗುತ್ತಲೇ ಢಮರುಗ, ಶಂಖನಾದ, ಧೂಪ ದೀಪಗಳಿಂದ ಹಾಗೂ ಗಂಗೆಯ ಕೀರ್ತನೆಯಲ್ಲಿ ಆರತಿ ನಡೆಯುವಾಗ ಸುತ್ತಲ ದೃಶ್ಯ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಭಕ್ತರ ಜಯಘೋಷಗಳಿಂದ ಪರವಶವಾಗುವಂತೆ ನಡೆಯುತ್ತದೆ. ಇಂತಹ ಗಂಗಾ ಆರತಿಯನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಾರೆ. 1991ರಿಂದ ವಾರಣಾಸಿಯಲ್ಲಿ ಗಂಗಾ ಆರತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಸೂರ್ಯಾಸ್ತದ ನಂತರ ಈ ಆರತಿ ನಡೆಯುತ್ತದೆ. ಗಂಗಾ ಆರತಿಯನ್ನು ಶಂಖನಾದದೊಂದಿಗೆ ಪ್ರಾರಂಭಿಸಲಾಗುತ್ತದೆ. ಇದು ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಪುರೋಹಿತರು ತಮ್ಮ ಕೈಯಲ್ಲಿ ದೊಡ್ಡ ದೀಪಗಳೊಂದಿಗೆ ಗಂಗಾ ಮಾತೆಯ ಆರತಿಯನ್ನು ಮಾಡುತ್ತಾರೆ. ಮಾತೆ ಗಂಗೆಯ ಆರತಿ ಹರ್ಷೋದ್ಗಾರಗಳು, ಡಮರುಗ, ಪ್ರತಿಧ್ವನಿ ಮತ್ತು ಆರತಿಯ ಸಂಗೀತದ ಹಾಡಿನ ಸುಮಧುರ ಧ್ವನಿಯು ನೆರೆದವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಕಾಶಿಯಲ್ಲಿ ಕಾರ್ತಿಕ ಪೂರ್ಣಿಮಾದ ಅಂತ್ಯದಲ್ಲಿ ನಡೆಯುವ ಮಹಾನಾತಿ ಅಂದರೆ ಮಹಾನ್ ಆರತಿ ಬಲು ವಿಶೇಷ. ಇದಕ್ಕಾಗಿ ಜನರು ಸಾಲುಗಟ್ಟಿ ನೋಡಲು ಮುಗಿಬೀಳುತ್ತಾರೆ.